ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾಕೋ ಬ್ಲಾಕ್ ಕಾಣಿಸ್ತಿದೆ, ಮೇ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಕ್ಲಿಯಾರಿಟಿ ಇಲ್ಲ ಅಂತ ಅನ್ಕೊಂಡಿದೀನಿ. ಇವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದೀನಿ. ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ. ಆಕ್ಚುಲಿ ಯಾವಾಗ್ಲಾರು ಟ್ರಿಪ್ ಹೋಗ್ಬೇಕು, ಎಲ್ಲಾರು ಈವೆಂಟ್ಸ್ ಹೋಗ್ಬೇಕು ಅಂತ ಅನ್ಕೊಂಡಾಗ್ಲೇ ಮಗದಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಬಂದ್ಬಿಡುತ್ತೆ. ನಾವ್ ಎಷ್ಟೇ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಅನ್ಕೊಂಡ್ರು ಫೈನಲ್ ಲುಕ್ ನಮ್ದು ಹಿಂಗಿರುತ್ತೆ. ಸೊ ನಾವು ಪ್ರತಿ ಸಲ ಟ್ರಿಪ್ಗೆ ಎಲ್ಲೇ ಹೋದ್ರು ಇದೇ ಸ್ಪಾಟ್ ಇಂದ ಹೋಗೋದು. ಸೊ ಮೈ ಸ್ಪಾಟ್ ಕೋಟೆ ಆಂಜನೇಯ ಟೆಂಪಲ್, ನಮ್ ಬಾಸ್ ಇರೋಂತ ಜಾಗ. ಸೊ ನೆಕ್ಸ್ಟ್ ನನ್ ಬ್ಲಾಗ್ ಸ್ಟಾರ್ಟ್. ನಾವು ನಮ್ ಜರ್ನಿ ಹೆಂಗ್ ಹೋಗ್ತೀವಿ, ಹೆಂಗ್ ಮಾಡ್ತೀನಿ, ಎಲ್ಲಾ ಡೀಟೇಲ್ಸ್ ನ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಲೆಟ್ಸ್ ವಾಚ್. ನಾನು ನಮ್ ಶ್ರೀನಿವಾಸನ ಇಬ್ರು ಒಂದೇ ತರ ಇವರೆಲ್ಲ ಗ್ಯಾಂಗ್ಸ್ಟರ್ಸ್ ಗಳು ಬಂದಿದ್ದಾರೆ. ಏನಕ್ಕೂ ಪ್ರಯೋಜನ ಇಲ್ಲ ಯಾರಿಗೆ. ಸೊ ಫೈನಲ್ ಆಗಿ ಎಲ್ಲರೂ ಬಂದಮೇಲೆ ಓಡೋಕ್ಕಿಂತ ಮುಂಚೆ ಟಿಟಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾರು ಮಾಡ್ತೀರಾ ಅಂದಾಗ ನಮ್ಮ ಕಿರಣ ಅವರು ನಮ್ಮ ಕಣ್ಣಿಗೆ ಕಾಣಿಸಿದ್ರು. ಸೊ ನಾವು ಅವ್ರ ಕೈಲಿ ಪೂಜೆನ ಮಾಡಿಸ್ಬಿಟ್ಟು ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿಯಪ್ಪ ಎಲ್ಲರೂ ಸೇಫಾಗಿ ಬರಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಅವು ಏನೆಲ್ಲ ನವಗ್ರಹ ರೇಂಜಿಗೆ ಬಿಲ್ಡಪ್ ಕಟ್ಕೊಂಡು ಹಿಂಗೆ ಹಾಕ್ಕೊಂಡು. ಸೊ ಫೈನಲ್ ಆಗಿ ನಾವು ಬಂದು ತಲುಪಿದ್ದು ಪಿರಿಯಾಪಟ್ಟಣದಮ್ಮ. ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಾನು ಬಂದಿರೋದು. ಇಲ್ಲೇ ನಮ್ಮ ಟಿಟಿಲೇ ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಇಲ್ಲೇ ಸೈಡಲ್ಲಿ ಕೈಕಾಲು ತೊಳ್ಕೊಳ್ಳೋಕ್ಕೆ ನೀರು ಬರ್ತಿತ್ತು. ಸೊ ಕೈಕಾಲು ತೊಳ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗಿರುತ್ತೆ ನೋಡೋಣ. ಇಲ್ಲಿ ಆಷಾಢ ಶುಕ್ರವಾರದಲ್ಲಿ ಬಂದಿರೋದ್ರಿಂದ ಮಂಗಳವಾರ ಬಂದಿದೀವಿ. ಸೊ ಫುಲ್ ಕ್ರೌಡ್ ಇದೆ. ಒಳಗಡೆ ಹೋಗಿದ್ವಿ, ಕ್ರೌಡ್ ಎಷ್ಟಿದೆ ಅಂದ್ರೆ ಅಷ್ಟಿಷ್ಟೆಲ್ಲ. ದೇವಸ್ಥಾನ ಚಿಕ್ಕದಾದ್ರೂ ತುಂಬಾ ಪ್ರಸಿದ್ಧಿ ಪಡೆದಿದೆ ಅಂತ ಅನ್ನಿಸ್ತು. ಪ್ಲಸ್ ತುಂಬಾ ಚೆನ್ನಾಗಿದೆ. ಸಣ್ಣ ಮಳೆ ಬರ್ತಿದೆ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಸೊ ನಮ್ಮ ಜರ್ನಿ ಇದು ಮೊದಲನೇದು ದೇವಸ್ಥಾನಕ್ಕೆ ಬಂದಿದೀವಿ, ಪಿರಿಯಾಪಟ್ಟಣದಮ್ಮ. ಇದನ್ನ ಮಸನಿಕಮ್ಮ ಅಂತಾನು ಕರೀತಾರೆ. ಸೊ ಬನ್ನಿ ನೆಕ್ಸ್ಟ್ ನೋಡಿ. ಎಲ್ಲ ಆಲ್ಮೋಸ್ಟ್ ನನ್ಗೆ ಮ್ಯಾಚಿಂಗ್ ಹಾಕೊ ಬಂದ್ಬಿಟ್ಟಾರೆ ಒಂದ್ ಜನ. ನಮ್ಮ ಮುಂದಿನ ಪಯಣ ನನ್ಗೂ ಗೊತ್ತಿಲ್ಲ, ನೆಕ್ಸ್ಟ್ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ. ವೆಲ್ಕಮ್ ಟು ಗೋಲ್ಡನ್ ಟೆಂಪಲ್. ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೀವಿ, ಅದು ನಮ್ಮ ಟಿಟಿ. ಸೊ ಇಲ್ಲಿ ಪಾರ್ಕಿಂಗ್ ಹಾಲ್ ಇದೆ ಗೋಲ್ಡನ್ ಟೆಂಪಲ್ ಪಕ್ಕನೆ. ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಾವು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಂಟ್ರಿ ಚಾರ್ಜಸ್ ಕೂಡ ಸಪ್ರೇಟ್ ಆಗಿ ಇರುತ್ತೆ. ಇಲ್ಲಿ ಎಂಟ್ರಿ ಚಾರ್ಜಸ್ ಏನಿರಲ್ಲ, ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಆ್ಯಕ್ಚುಲಿ ನಾನು ಈಗ ಜಸ್ಟ್ ಕೇಳಿದೆ, ಎಂಟ್ರಿ ಅಂತ ಒಳಗಡೆ ಏನು ಚಾರ್ಜಸ್ ಏನು ಅಪ್ಲೈ ಮಾಡಲ್ಲ. ಇಲ್ಲಿ ಫ್ರೀ ಎಲ್ಲ ನೋಡ್ಕೊಂಡು ಬರ್ಬೋದು. ಸೊ ಪಾರ್ಕಿಂಗಿಗೆ ಮಾತ್ರ ಇಲ್ಲಿ ಅಮೌಂಟ್ನ ಪೇ ಮಾಡಬೇಕಂತೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಬಂದು ತಲುಪಿರೋದು ಗೋಲ್ಡನ್ ಟೆಂಪಲ್ಗೆ.
ಇಲ್ಲೆಲ್ಲ ಚಿಂಕೀಸ್ ಅವ್ರ ಥರ ಇದ್ದಾರೆ, ಎಲ್ಲ ನನ್ನ ಥರನೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಕಪ್ಪಿದ್ದೀನಿ, ಅವ್ರು ಸ್ವಲ್ಪ ತುಂಬ ಬೆಳಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದರೆ ಒಳಗಡೆ ದೊಡ್ಡದ ಒಳ್ಳೆ ಪ್ರಶಾಂತವಾಗಿರುವಂಥ ಹಾಲ್ ಕಾಣಿಸುತ್ತೆ ನಮಗೆ, ಮೊರಂಡಾ ಆ್ಯಕ್ಚುಲಿ. ಸೊ ಇಲ್ಲಿ ಫ್ಯಾನ್ಸಿ ಸ್ಟೋರ್ಗಳಿದೆ, ಯಾರ್ಯಾರಿಗೆ ಏನೇನು ಬೇಕು ಶಾಪಿಂಗ್ ಮಾಡ್ಕೋಬಹುದು. ಸೊ ನಾನು ಶಾಪಿಂಗ್ ಹತ್ರ ಹೋಗಲಿಲ್ಲ, ಫಸ್ಟ್ ಮೇನ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಇವ್ರ ಜೊತೆ ಫೋಟೋ ತಕೊಳ್ಳೋದು, ಹುಡುಗರ ಜೊತೆ ಫೋಟೋ ತಕೊಳ್ಳೋದ ಕಣೆ, ಕಟ್ ಮಾಡಿ. ಹುಡುಗರ ಜೊತೆ ಫೋಟೋ ತಕೊಳ್ಳೋದ ಕಟ್ ಮಾಡಿ. ಈಗೇನ್ ಗಳು ವಿಡಿಯೋಸ್ ಮಾಡಕ್ಕೂ ಬಿಡೋದಿಲ್ಲ, ಫೋಟೋ ತಗೋತೀವಿ ಅಂದ್ರು ಅವರು. आराम से ಎಲ್ಲರೂ ನಾನೆಲ್ಲ ಇವ್ರು ನಿಂತ್ಕೊಂಡು ಗೋಲ್ಡನ್ ಟೆಂಪಲ್ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತವ್ರೆ ಅಂತ ನಾನು ಅಂದ್ಕೊಂಡ್ರೆ, ಮಹಾತಾಯಿ ಫೋಟೋಗೆ ಪೋಸ್ ಕೊಡ್ತಾವ್ರೆ. ಇವರೆಲ್ಲ ಸಿನ್ಸರಾಗಿ ಕೂತ್ಕೊಂಡು ಅವ್ರನ್ನೇ ನೋಡ್ತಿರೋದು ನೋಡಿ, ನಾನೆಲ್ಲ ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊತವ್ರೆ ಅಂದ್ಕೊಬಿಟ್ಟಿದೆ. ಇಮೋಷ್ನಲ್ ಡ್ಯಾಮೇಜ್. ಒಂದು ಕಡೆ ಈ ಟೆಂಪಲ್ ಮೇಲ್ಗಡೆ ಎಲ್ಲ ಮಾಡಿರೋ ಡ್ರಾಯಿಂಗ್ಸು, ಚಿತ್ರಕಲೆಗಳನ್ನ ನೋಡಿ 1 ಸೆಕೆಂಡ್ಗೆ ಶಾಕ್ ಆಯಿತು, ಏನು ಸಖತ್ತಾಗಿದೆ ಅಂತ. ಆದರೆ ಇನ್ನೊಂದು ಕಡೆಗೆ ಈ ಮಂಡಲಗಳನ್ನ ನೋಡಿಬಿಟ್ಟು ನನಗೆ ನೆನಪಾಗಿದ್ದು ಒಂದೇ, ಟೀ ಹೆಂಗಿದೆ? ಸೂಪರ್ ಟೀ. ಫುಲ್ ಕುಡಿಯೋಣ ನಮ್ಮ ಟೀ ಗ್ಲಾಸ್. ಹುಡುಗಿ ಕಣ್ಣು ಲೋಡೆಡ್ ಕಣ್ಣು, ಆಟಿಗೆ ಬುಲೆಟ್ 1/1, ಎದೆಯಾಟಲು ಆಗಿದೆ ಹೋಲು, ಅದು ಅಂತೈತೆ ತಾಳ ಕೀಳು, ಹುಡುಗರ ಆಟಿಗೆ ಹೆಲ್ಮೆಟ್ ಹಾಕಲು ಆಪ್ಷನ್ ನೀಡುತ್ತೇವರೇ. ಕಣ್ಣೀರು ಸಾಲ ಮಾಡೋಣ, ಎಲ್ಲನ್ನೇ
ಬಿದ್ದರೆ ಸಿಕ್ಕಾಪಟ್ಟೆ ತೊಂದರೆ ಜೀವ ಬಂದರೆ ಬಿಟ್ಟು ಬೀದಿ ಸಿಕ್ಕರೆ ಕಣ್ಣು ಆಟಿಗೆ ಬುಲ್ಲೆಟ್ ಮನ್ಬಾರಿ ಬಂದು ಎಲ್ಲ ಏನೋ ಅಪಘಾತ ಆದವ್ರು ಇದೆ ರೇಂಜ್ ನಿಂತವ್ರೆ ನೋಡಿದ್ರೆ ರಿಸೆಪ್ಷನ್ ರೂಮ್ 3 ಗಂಟೆಗೆ ಬಂದಿವಿ 3 ಅವರ್ ವೇಸ್ಟ್ 12 ಗಂಟೆಗೆ ಇರೋದು ನಮ್ಗೆ ಚೆಕ್ಕಿಂಗ್ ಅದೆಲ್ಲ ಎಂಜಾಯ್ ಮಾಡಕ್ಕೆ ಬರ್ಬೇಕು ಇಲ್ಲ ಎಂಜಾಯ್ ಮಾಡೋದಲ್ಲ ಮಗು ಆಗಿ ಬರ್ರ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡ್ತೀನಿ ಇಲ್ಲೇ ಮಾಡಕ್ಕೆ ಕೂರ್ಗ್ ನೆಸ್ಟ್ ಕಾಟೇಜ್ ಅಂತ ಹೇಳ್ಬಿಟ್ಟು ಇದು ಡ್ರೀಮಿ ವೊಕೇಶನ್. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿಂದ ಫ್ರಂಟ್ ನಾನು ಮೇನ್ ಡೋರಲ್ಲಿ ಇದ್ದೀನಿ ಆ್ಯಕ್ಚುಲಿ. ಇವಾಗ ಇಲ್ಲಿಂದ ಒಳಗಡೆ ಹೇಗೆಲ್ಲ ಇದೆ, ನನ್ನ ರೂಮ್ ಎಲ್ಲಿದೆ, ನಾವು ಎಷ್ಟು ಜನ ಇದ್ದೀವಿ ಅಂತೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನಾವಿವಾಗ ಕೂರ್ಗ್ ನೆಸ್ಟ್ ಕಾಟೇಜ್ ನಮ್ಮ ಡ್ರೀಮಿ ವೊಕೇಶನ್ ಒಳಗಡೆ ನಾವಿವಾಗ ಸ್ಟೇ ಆಗಿದ್ವಿ. ಸೊ ನಾನು ಅಲ್ಲಿಗೆ ಇನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಒಳಗೆ ಹೋಗೋಣ. ಸೊ ಮೇನ್ ಡೋರ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಸಿಗೋದು ಅವರ ವೆಲ್ಕಮ್ ಅನ್ನೋವಂಥ ಬೋರ್ಡ್. ಸೊ ಕೂರ್ಗ್ ನೆಸ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಮುಂಚೂರು ಮುಂದೆ ಬಂದರೆ ಇಲ್ಲೇ ರಿಸೆಪ್ಷನಿಸ್ಟ್ ಇರುತ್ತೆ. ಇಲ್ಲಿ ನಾವು ಚೆಕ್ ಇನ್ ಆಗೋದು ಚೆಕ್ಔಟ್ ಆಗೋದೆಲ್ಲ ಡೀಟೇಲ್ ಇಲ್ಲೇ ಎಂಟ್ರಿ ಆಗೋದು. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಬಂದರೆ ಇನ್ನೊಂದು ಸರ್ಪ್ರೈಸ್ ಏನಂತಂದರೆ, ಇವರು ದೇಶದಲ್ಲಿ ಯಾವ್ಯಾವ ಥರ ನೋಟ್ ಇದೆ ಅನ್ನೋದನ್ನ ಎಲ್ಲನೂ ರೆಕಾರ್ಡ್ ಮಾಡಿ ಮಡಗಿದ್ದಾರೆ. ಎಲ್ಲ ದೇಶದ ಒಂದೊಂದು ನೋಟ್ಗಳನ್ನ ಇಲ್ಲಿ ಮಡಗಿದ್ದಾರೆ. ಸೊ ಅಷ್ಟರಲ್ಲಿ ಯಾರೋ ಬಂದ್ಬಿಟ್ರು, ಅವ್ರು ಕನ್ನಡ ಬರೋದೇನೋ ಅಂತ ನಾನು ಅಂದ್ಕೊಂಡೆ. ಹಾಯ್ ಅಂತ ಬಂದರು. ನಾನು ಎಸ್ಕೇಪ್ ಆಗಿಬಿಟ್ಟೆ ಅಲ್ಲಿಂದ. ಅಷ್ಟೇ ಇದ್ದಿದ್ದಲ್ಲಿ ತೋರ್ಸೋಕ್ಕೆ ನೋಟ್, ಅದಕ್ಕೋಸ್ಕರ ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ಟೆ. ಸೊ ಅಲ್ಲಿಂದ ಆಚೆ ಬಂದರೆ ಹೀಗೆ ವಾಕಬಲ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಫುಲ್ಲು ಗ್ರೀನರಿ ಇರುತ್ತೆ. ಸೊ ಇಲ್ಲಿ ಮಂಟಪ ಥರ ಇದೆಯಲ್ಲ, ಇಲ್ಲಿ ಏನಿದೆ, ಇಲ್ಲಿ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀವಿ ನೈಟ್ ಅಂತ ಹೇಳಿದ್ರು. ಸೊ ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ಕೊಡೋದು. ಬೇಕು ಅನ್ನೋರು ಅಲ್ಲಿ ಕುತ್ಕೊಂಡು ಸುತ್ತ ಟೇಬಲಲ್ಲಿ ಕುತ್ಕೋಬೋದು. ಇನ್ ಕೇಸ್ ಆಫ್ ಏನಾದ್ರು ಬೇಡ ಅಂತಂದರೆ ಅಲ್ಲಿ ರೈಟ್ ಸೈಡಲ್ಲಿ ಕೂಡ ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀವಿ ಅಂತ ಹೇಳಿದರು. ಸೊ ಇದೆಲ್ಲ ರೂಮ್ಸ್ ಇರುತ್ತೆ. ಸೊ ಈ ಕಡೆ ಸಲ ಬಾಯ್ಸ್ ಇದ್ದರು. ಸೊ ಈ ರೈಟ್ ಸೈಡಲ್ಲೆಲ್ಲ ನಾವಿದ್ವಿ ಗರ್ಲ್ಸು. ಸೊ ಅದು ನಮ್ಮ ರೂಮ್ಸ್ ಆಗಿತ್ತು. ಹಾಗೆ ಮಕ್ಕಳು ಆಟಾಡ್ತಾರೆ. ನಮ್ಮಂಥ ಚೈಲ್ಡ್ಗಳೆಲ್ಲ ಜುಗಾಲಿ ಆಡೋದ್ರಲ್ಲಿ ಎಕ್ಸ್ಪರ್ಟ್ಸು. ಸೊ ಅದಕ್ಕೆಲ್ಲ ನಮಗೆ ಜುಗಾಲಿ ಜಾರಬಂಡೆ ಎಲ್ಲ ಇತ್ತು. ಸೊ ಅಲ್ಲಿ ಇದು ಬಂದ್ಬಿಟ್ಟು ನಾನು ನನ್ನ ರೂಮ್ ಹತ್ರ ಇದ್ದೀನಿ. ಆ್ಯಕ್ಚುಲಿ ಗರ್ಲ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ರೂಮ್ ಒಳಗೆ ಹೋಗೋಕ್ಕೆ ನನಗೆ ಅಲೌಡ್ ಇಲ್ಲ. ಸೊ ಇದು ಬಂದ್ಬಿಟ್ಟು ನನ್ನ ರೂಮ್. ನಾವು 6 ಮೆಂಬರ್ಸ್ ಗರ್ಲ್ಸ್ ಇಲ್ಲಿದ್ದೀವಿ. ಈ ರೂಮಲ್ಲಿ 6 ಮೆಂಬರ್ಸ್ ಇದ್ದಾರೆ. ಸೊ ಅದ್ರ ಪಕ್ಕದಲ್ಲಿ 6 ಮೆಂಬರ್ಸ್ ಇದ್ದಾರೆ. ಅದು ಮುಗಿಸ್ಕೊಂಡು ನಾನು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಎಲ್ಲರೂ ಬಂದು ಕಿಚ್ಕೊತಿದ್ರು, ಬಾ ರೆಡಿಯಾಗಿ ಬಾ, ಥ್ರಿಲ್ಲಿಂಗ್ ಇದೆ ಅಂತ. ಸೊ ಅದಕ್ಕೆ ನಾನು ಅಲ್ಲಿಗೆ ಗುಡು ಅಂತ ಓಡೋಗೋಕ್ಕೆ ರೆಡಿಯಾಗಿ ಹೋದೆ. ನಮ್ಮ ಸುಮಿತರೆಲ್ಲ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಮತ್ತು ಇವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಾ ಇದ್ದೀವಿ. ನನಗೇನಿದೆ ಸ್ವಿಮ್ಮಿಂಗ್ ಪೂಲ್ ಇಷ್ಟೊಂದು ಕರ್ಕೊಂಡು ಹೋಗ್ತಾನೆ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೇಗಿದೆ ನೋಡೋಣ ಬನ್ನಿ.
ಸೊ ನಮಗಿಲ್ಲಿ ರೈನ್ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ. ಇವಾಗ ಮಳೆ ಬರೆಸ್ತಿದ್ದಾರೆ. ನಾವು ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಬರೋ ಗಂಟ ಅವ್ರು ಅದನ್ನು ರೆಡಿ ಮಾಡಿರ್ತಾರೆ. ನಾವು ಬಂದ್ವಿ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ. ಓ ಮೈ ಗಾಡ್, ಎಲ್ಲ ನಮ್ಮನ್ನ ಬಿಟ್ಬಿಟ್ಟು ಆಲ್ರೆಡಿ ಇಳಿದು ಬಿಟ್ಟಿದ್ದಾರೆ. ಇಲ್ಲ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಎಲ್ಲ ಯಾರು ಇನ್ನೂ ನೀರಿಗೆ ಇಳಿದಿಲ್ಲ. ಇಲ್ಲ ಬಾಯ್ಸ್ಗಳು ಮಾತ್ರ ಇಳಿದಿದ್ದಾರೆ. ಎಲ್ಲ ಅವರು ರೆಡಿಯಾಗಿ ಬರೋ ಗಂಟೆ ಇನ್ನೂ ಟೈಮ್ ಆಗುತ್ತೆ ಅನಿಸುತ್ತೆ. ಬಾಲ್ ತಗೊಂಡೆಲ್ಲ ಆಟ ಆಡ್ತಿದ್ದಾರೆ ಆಲ್ರೆಡಿ. ಅವರು ಎಲ್ಲ ನಮ್ಮ ಕಡೆ ಗರ್ಲ್ಸ್ಗಳೆಲ್ಲ ಬರಲಿ, ನಾವು ನೀರಲ್ಲಿ ಹಿಡ್ದು ಆಟ ಆಡೋಣ. ಬಳಸೋದಕ್ಕೆ ಸೊಂಟನ ಬಳಸಲೇಬೇಕು. ಸೊಂಟ ಸೂಪರು, ಬಾಳಿ ಡೇಂಜರು. ಸೊಂಟ ಯೂಸ್ ಮಾಡ್ತಾನೆ